ಹೌದು. ಮೀಶೋದಿಂದ ₹1 ಇನ್ವೆಸ್ಟ್‌ಮೆಂಟ್ ಇಲ್ದೇನೆ ನಾವು ಅರ್ನಿಂಗ್ಸ್‌ನ ಮಾಡ್ಬೋದು. ಖಂಡಿತವಾಗ್ಲೂ ನಾವು ₹1 ಕೂಡ ಇನ್ವೆಸ್ಟ್‌ಮೆಂಟ್ ಮಾಡ್ದೇನೆ ಮೀಶೋ ಆ್ಯಪಿಂದ ಅರ್ನಿಂಗ್ ಮಾಡ್ಬೋದು. ಇದು 100% ಜೆನ್ಯೂನ್, ಫೇಕ್ ಅಂತೂ ಅಲ್ವೇ ಅಲ್ಲ. ಆಹ್, ಸೊ ಹೇಗೆ ಅರ್ನಿಂಗ್ ಮಾಡೋದು ಮೀಶೋಯಿಂದ, ಯಾವ ರೀತಿ ಅನ್ನೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸೊ ಯಾರ್ಯಾರು ಮೊದಲನೇದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮಿ ರಂಜು. ಸೊ ಯಾರ್ಯಾರು ಗೊತ್ತಿಲ್ಲ ಅವರಿಗೆ ಇದು, ನನ್ನ ಹೆಸರು ರಂಜು ಅಂತ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹೌದು, ಮೀಶೋದಿಂದ ಜೆನ್ಯೂನ್ ಆಗಿ ನಾವು ಅರ್ನಿಂಗ್ಸ್ನ ಮಾಡ್ಬೋದು. ಬೇರೆ ಪ್ಲಾಟ್ಫಾರ್ಮ್ಗಳ ರೀತಿ ರಿಜಿಸ್ಟ್ರೇಷನ್ ಫೀಸ್ ಕೊಡಿ ಅಥವಾ ಆ ಫೀಸ್ ಕೊಡಿ, ಈ ಫೀಸ್ ಕೊಡಿ ಅಂತ ತುಂಬಾ ಕೇಳ್ತಾರೆ. ತುಂಬಾ ಸ್ಕ್ಯಾಮ್ಗಳೆಲ್ಲ ನಡೀತಾ ಇದೆ ಆನ್ಲೈನ್ ಅಲ್ಲಿ. ಎಷ್ಟು ಬೆನಿಫಿಟ್ಸ್ ಆಗ್ತಾ ಹೋಗ್ತಿದೆಯೋ ಅಷ್ಟೇ ಕೂಡ ಲಾಸ್ಗಳನ್ನ ನಾವು ನೋಡ್ತಾನೆ ಬಂದಿದೀವಿ. OTP ಅಂತೆ, ಲಿಂಕ್ ಅಂತೆ, ಅದಂತೆ ಇದಂತೆ ಅಂತ ಹಂಗೇನೆ ದುಡ್ಡು ಕಳ್ಕೊಂಡಿರೋರು ಕೂಡ ಇದ್ದಾರೆ. ಬಟ್ ಹಂಗೇನೆ ಆನ್ಲೈನ್ ನ ಯೂಸ್ ಮಾಡಿ, ಇಂಟರ್ನೆಟ್ ನ ಯೂಸ್ ಮಾಡಿ ಅಮೌಂಟ್ ಮಾಡ್ತಿರೋರು ಕೂಡ ತುಂಬಾನೇ ಜನ ಇದ್ದಾರೆ. ಸೊ ಆಲ್ರೆಡಿ ಎಲ್ಲ ತುಂಬಾ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ. ಬಟ್ ನಾನು ಸೇರಿದಂಗೆ ಅವರಷ್ಟು ಅಪ್ಡೇಟ್ ಆಗಿಲ್ಲ. ಸೊ ಹೇಗ್ ಮಾಡ್ತಾರೆ ಅಂತ ತುಂಬಾ ಎಲ್ಲ ಥಿಂಕ್ ಮಾಡ್ತಾ ಇದ್ದೆ. ಇವಾಗ ಕ್ರಿಯೇಟರ್ಸ್ ಎಲ್ಲ ಜಸ್ಟ್ ಪ್ರಾಡಕ್ಟ್ ಗಳ ತಗೊಂಡು ಅದರಿಂದ ಪ್ರಮೋಷನ್ ಮಾಡಿ ಅದರಿಂದ ಎಲ್ಲ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಸೊ ನಾವ್ಯಾಕೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ತುಂಬಾ ಜನ ನಂತರನೇ ಥಿಂಕ್ ಮಾಡ್ತಿರ್ತಾರ, ಅವ್ರಿಗೆಲ್ಲ ಇದರಿಂದ ಏನ್ ಬರುತ್ತೆ, ಹೇಗೆ ಅಮೌಂಟ್ ಎಲ್ಲಾನು ಜನರೇಟ್ ಮಾಡ್ತಾರೆ ಅಂತ ತುಂಬಾ ಥಿಂಕಿಂಗ್ ಇರುತ್ತೆ. ನನಗೂ ಆ ಥಿಂಕಿಂಗ್ ಇತ್ತು. ಸೊ ಅದರಿಂದ ನಾನು ಸ್ವಂತವಾಗಿ ಸರ್ಚ್ ಮಾಡಿ, ಅಲ್ಲಿ ಇಲ್ಲಿ ಎಲ್ಲ ಸರ್ಚ್ ಮಾಡಿ ಹೇಗೆ ಅರ್ನಿಂಗ್ಸ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಂಡಿದ್ದೀನಿ. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವು ಆಗಿರೋದ್ರಿಂದ. ಸೊ ನಂತರ ಎಷ್ಟೋ ಜನ ಇರ್ತೀರಾ, ಹೌಸ್ ವೈಫ್ ಇರ್ತೀರಾ, ಸ್ಟೂಡೆಂಟ್ಸ್ ಇರ್ತೀರಾ, ಸೊ ಪಾರ್ಟ್ ಟೈಮ್ ನೋಡ್ತಾ ಇರೋರು ಇರ್ತೀರಾ. ಸೊ ಅವ್ರಿಗೋಸ್ಕರ ಹೆಲ್ಪ್ ಆಗ್ಲಿ ಅನ್ನೋ ರೀಸನ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ, ನನ್ನ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಹೆಲ್ಪ್ ಆಗ್ಲಿ ಅನ್ನೋ ಒಂದೇ ಒಂದು ರೀಸನ್ಗೆ ನನಗೆ ಏನ್ ಗೊತ್ತು ಅದನ್ನ ನನಗೆ ತಿಳ್ಸೋಕ್ ಬಂದಿದ್ದೀನಿ. ಬಟ್ ಮೀಶೋ ಒಂದೇ ಅಲ್ಲ, ಫ್ಲಿಪ್ಕಾರ್ಟ್, ಅಮೆಝಾನ್ ಅದರಿಂದ ಎಲ್ಲ ದುಡ್ಡು ಮಾಡ್ಬೋದು. ಬಟ್ ಇವತ್ತು ಮೀಶೋ ಹೇಳ್ತಾ ಇರೋದ್ರಿಂದ ಜಸ್ಟ್ ಮೀಶೋ ಆ್ಯಪ್ ಬಗ್ಗೆ ತಿಳ್ಸ್ಕೊಡೋಣ, ಹೇಗೆ ಅರ್ನಿಂಗ್ ಮಾಡೋದು ಮೀಶೋ ಇಂದ ಅಂತ. ನಿಮ್ಗೆ ಬೇರೆ ಆ್ಯಪ್ ಇಂದನೂ ಅರ್ನಿಂಗ್ ಮಾಡೋದು ಹೇಗೆ ಅಂತ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮ್ಗೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಹಾಕ್ತೀನಿ. ಸೊ ಆನ್ಲೈನ್ ಅಲ್ಲಿ ತುಂಬಾ ಫೇಕ್ ವರ್ಕ್ ಫ್ರಮ್ ಹೋಮ್ ಎಲ್ಲ ನಡೀತಾ ಇದೆ ಇವಾಗ. ಟೈಪ್ ಮಾಡಿ ಜಸ್ಟ್ ಸ್ಕ್ರೀನ್ ಶಾಟ್ ಕಳಿಸಿ, ರಿವ್ಯೂ ಕೊಡಿ, ಅದರಿಂದ ಎಲ್ಲ ಅಮೌಂಟ್ ಬರುತ್ತೆ ಅಂತ. ಖಂಡಿತವಾಗ್ಲೂ ಅದು 1% ನಿಜ ಅಲ್ಲ. ನಾನು ಆಲ್ರೆಡಿ ಒಂದೇನೋ ಟ್ರೈ ಮಾಡಿದ್ದೆ ಮದ್ವೆಗಿಂತ ಮುಂಚೆ. ಅವಾಗ ಅಮೌಂಟ್ ಹೋಯ್ತು, ಫೋನು ಅವರು ರಿಸೀವ್ ಮಾಡ್ಲಿಲ್ಲ, ಕಾಲು ರಿಸೀವ್ ಮಾಡ್ಲಿಲ್ಲ. ಸೊ ಎಜುಕೇಟೆಡ್ ಆಗಿನೇ ನಾವೇ ಏನಂತ ಅಂದ್ರೆ ನಾವೇ ಫುಲ್ ಆಗ್ತಾ ಇದೀವಿ. ಇನ್ನು ಮನೇಲಿರೋರು ಹೌಸ್ ವೈಫ್ ಅನ್ಎಜುಕೇಟೆಡ್ಸ್ ಎಲ್ಲ ಫುಲ್ ಆಗೋದ್ರಲ್ಲಿ ಏನು ಆಶ್ಚರ್ಯನೇ ಇಲ್ಲ. ಸೊ ಎಚ್ಚೆತ್ಕೊಳ್ಳಿ. ಖಂಡಿತವಾಗ್ಲು ಜೆನ್ಯೂನ್ ಜಾಬ್ ಕೊಡೋರು ಖಂಡಿತವಾಗ್ಲು ₹1 ಕೂಡ ಕೇಳೋದಿಲ್ಲ. ಅದು ಕಂಪ್ಲೀಟ್ಲಿ ಫೇಕ್ ಆಗಿರುತ್ತೆ. ಅವ್ರ ಅಮೌಂಟ್ ಏನಾದ್ರು ಕೇಳಿದ್ರು ಅಂದ್ರೆ ರಿಜಿಸ್ಟ್ರೇಷನ್ ಫೀಸ್ ಕೂಡ ಯಾವ್ದಕ್ಕೂ ಇರೋದಿಲ್ಲ. ₹1 ಕೇಳಿದ್ರೆ ಕೆಲಸ ಕೊಟ್ಟೆ ಕೊಡ್ತಾರೆ ಜೆನ್ಯೂನ್ ಆಗಿದ್ರೆ. ಸೊ ಅವ್ರ ಅಮೌಂಟ್ ಕೇಳ್ತಿದಾರೆ ಅಂದ್ರೆ ತಿಳ್ಕೊಬಿಡಿ ಅದು ಫೇಕ್ ಅಲ್ಲಿಗೆ ಅಂತ. ಸೊ ಬಟ್ ಇವತ್ತು ಹೇಳ್ತಾ ಇರೋ ಜಾಬ್ ಬಂದು, ಮೀಶೋ ಜಾಬ್ ಬಂದು ₹1 ಇನ್ವೆಸ್ಟ್‌ಮೆಂಟ್ ಇಲ್ಲ, ಏನಿಲ್ಲ. ಕಂಪ್ಲೀಟ್ಲಿ ಸೇಫ್. ಒಂದ್ ಸ್ವಲ್ಪನೂ ಸ್ಕ್ಯಾಮ್ ಕೂಡ ಇಲ್ಲ. ಈಗ ಆಲ್ರೆಡಿ ತುಂಬಾ ಜನ ಕ್ರಿಯೇಟರ್ಸ್ ಆಲ್ರೆಡಿ ಮಿಲಿಯನ್ಸ್ ಗಟ್ಲೆ ಈ ಮೀಶೋ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡಿ ತುಂಬಾ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಸೊ ನೀವು ಇವಾಗ ಸ್ಟಾರ್ಟ್ ಮಾಡ್ಬೇಕಾಗಿದೆ. ಬಟ್ ನಿಮ್ಗೆ ಇವತ್ತು ಹೇಗೆ ಅರ್ನಿಂಗ್ಸ್ ಮಾಡೋದು ಅಂತ ಇವತ್ತು ಹೇಳ್ತೀನಿ. ಸೊ ಈಗ ಮೀಶೋ ಹೇಗಪ್ಪ ವರ್ಕ್ ಮಾಡುತ್ತೆ ಅಂತಂದ್ರೆ, ಮೀಶೋ ಕ್ರಿಯೇಟರ್ಸ್ ಕ್ಲಬ್ ಅಥವಾ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಈ ಮೀಶೋ ಆ್ಯಪ್ ಮೊದಲೆಲ್ಲ ರೀಸೆಲ್ಲಿಂಗ್ ಮಾಡ್ಬೇಕಿತ್ತು. ಇಲ್ಲ ಅಂತಂದ್ರೆ ನಮ್ಮ ಪ್ರಾಡಕ್ಟ್ ನ ನಾವು ಮೀಶೋದಲ್ಲಿ ಸೇಲ್ ಮಾಡ್ಬೋದಿತ್ತು. ಇಷ್ಟೇ ಆಪ್ಷನ್ಸ್ ಇದ್ದಿದ್ದು. ಬಟ್ ಇವಾಗ ಏನಾಗಿದೆ ಅಂತಂದ್ರೆ, ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಥವಾ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಒಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದರೆ. ಮೇ ಬಿ 6 ಮಂತ್ ಆರ್ 1 ಇಯರ್ ಬ್ಯಾಕ್ ಇಂದ ಇದು ಸ್ಟಾರ್ಟ್ ಆಗಿರ್ಬೋದು ಮೀಶೋದಲ್ಲಿ. ಸೊ ಮೀಶೋದವರು ನಮ್ಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡಿ ಹೇಗೆ ಅರ್ನಿಂಗ್ಸ್ ಮಾಡ್ಬೋದು ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಇದಕ್ಕೆ ಖಂಡಿತವಾಗ್ಲೂ ಮೀಶೋ ಆ್ಯಪ್ ಬೇಕೇ ಬೇಕು. ಯಾರು ಮೀಶೋ ಆ್ಯಪ್ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಹಂಗೇನೆ ಅದ್ರ ಜೊತೆಗೆ ಒಂದು ಇನ್ಸ್ಟಾಗ್ರಾಮ್ ಕೂಡ ಬೇಕು. ಇನ್ಸ್ಟಾಗ್ರಾಮ್ ID ಅಥವಾ ಯಾವ್ದಾದ್ರು ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬೇಕೇ ಬೇಕು. ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅರ್ನಿಂಗ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹೇಗ್ ವರ್ಕ್ ಮಾಡುತ್ತೆ ಅಂತಂದ್ರೆ, ನಾವು ಯಾವ್ದಾದ್ರು ಪ್ರಾಡಕ್ಟ್ ಪರ್ಚೇಸ್ ಮಾಡ್ಬೋದು ಅಥವಾ
ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು ಕೂಡ ನಾವು ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಹೇಗೆ ಅಂತಂದ್ರೆ ನಾವು ಏನಾದ್ರು ಒಂದು ಪ್ರಾಡಕ್ಟ್ಸ್ ಲಿಂಕ್ಸ್ ತಗೊಂಡು ಅದನ್ನ ನಮ್ದು ಅಫಿಲಿಯೇಟ್ ಲಿಂಕ್ ಆಗಿ ಅದನ್ನ ಜನರೇಟ್ ಮಾಡ್ಕೊಂಡು ಅದನ್ನ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೋದು. ಸೊ ಅದನ್ನ ಯಾರು ಪರ್ಚೇಸ್ ಮಾಡಿದಾಗ ಅದರಿಂದ ನಮಗೆ ಕಮಿಷನ್ ಸಿಗುತ್ತೆ. ಸೊ ಈ ರೀತಿ ಒಂದು ಮೀಶೋ ಪ್ಲಾಟ್ಫಾರ್ಮ್ ವರ್ಕ್ ಆಗುತ್ತೆ. ಸೊ ಈಗ ಹೇಗೆ ಒಂದು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ನಾವು ಜಾಯಿನ್ ಆಗೋದು ಅಥವಾ ಮೀಶೋ ಇಂದ ಹೇಗೆ ಅರ್ನ್ ಮಾಡೋದಕ್ಕೆ ಮುಂಚೆ ಏನೇನ್ ಮಾಡ್ಬೇಕು ಸ್ಟೆಪ್ಸ್ಗಳನ್ನ ಅನ್ನೋದನ್ನ ಈಗ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಕಂಪ್ಲೀಟ್ ಆಗಿ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಅಕಸ್ಮಾತ್ ಎಲ್ಲರೂ ಸ್ಕಿಪ್ ಮಾಡಿದ್ರೆ ಅದು ನನ್ನ ತಪ್ಪಲ್ಲ. ಸೊ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ಗೆ ಜಾಯಿನ್ ಆಗೋದು ಅಂತ ಇವಾಗ ತೋರಿಸ್ಕೊಡ್ತೀನಿ ಬನ್ನಿ. ಸೊ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆಗ್ತೀನಿ, ಅದನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬನ್ನಿ. ಸೊ ಮೊದಲು ನಿಮ್ಮ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಸರ್ಚ್ ಬಾರ್ಗೆ ಹೋಗಿ ಅಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಸರ್ಚ್ ಮಾಡಿ. ಅಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ, ಬಟ್ ಅದರಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ 70.5K ಮತ್ತು 189 ಪೋಸ್ಟ್ ಇರುತ್ತೆ. ಸೊ ಅದು ಒರಿಜಿನಲ್ ಮೀಶೋ ಕ್ರಿಯೇಟರ್ ಕ್ಲಬ್. ಸೊ ಅಲ್ಲಿಂದ ಹೈಲೈಟ್ನ ಸ್ಕ್ರಾಲ್ ಮಾಡ್ಕೊಂಡು ಹೋಗಿ ಆ ಹೈಲೈಟ್ಗಳಲ್ಲಿ 4ನೇದು ಸ್ಟಾರ್ಟ್ ಹಿಯರ್ ಅಂತ ಇರುತ್ತೆ. ಸೊ ಅಲ್ಲಿ ಹೋಗಿ ಮೊದಲನೇ ಪೋಸ್ಟಲ್ಲಿ ಏನೂ ಕೂಡ ಇರೋದಿಲ್ಲ. ಸೊ ಅಲ್ಲಿ ಏನೂ ಇಲ್ಲ. 2ನೇ ಪೋಸ್ಟನ್ನು ನೋಡಿದಾಗ ಅಲ್ಲಿ ಜಾಯಿನ್ ನೌ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದನ್ನು ಟಚ್ ಮಾಡಿದಾಗ ಒಂದು ಲಿಂಕ್ ಓಪನ್ ಆಗುತ್ತೆ. ಸೊ ಆ ಲಿಂಕನ್ನ ನೀವು ಕ್ಲಿಕ್ ಮಾಡಿದಾಗ ಅದು ಒಂದು ಬೇರೆ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಅದಾದಮೇಲೆ ಕಂಟಿನ್ಯೂ ಅಂತ ಕೇಳುತ್ತೆ, ಅಲ್ಲಿ ಕಂಟಿನ್ಯೂನ ಕೊಡಿ. ಸೊ ಅದಾದಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಮೊದಲು ರಿಜಿಸ್ಟ್ರೇಷನ್ನೇ ಮಾಡ್ಕೋಬೇಕಾಗುತ್ತೆ. ಸೊ ಅಲ್ಲಿ ಸೆಂಡ್ ಪ್ರಾಡಕ್ಟ್ ಟು DM ಅಂತ ಇದೆ ಅಲ್ವಾ, ಸೊ ಅದನ್ನು ನೀವು ಕ್ಲಿಕ್ ಮಾಡಿ. ಸೊ ಆವಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಅಥವಾ ಫೋನ್ ನಂಬರ್ ಕೇಳುತ್ತೆ. ಅದಾದಮೇಲೆ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಕೇಳುತ್ತೆ. ಸೊ ಅವೆರಡನ್ನೂ ನೀವು ಕೊಡಿ. ಸೊ ಅಲ್ಲಿ ಫರ್ಗಾಟ್ ಪಾಸ್ವರ್ಡ್ ಕೂಡ ಇರುತ್ತೆ. ಸೊ ನಿಮ್ಗೇನು ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫರ್ಗಾಟ್ ಪಾಸ್ವರ್ಡ್ನ ಕ್ಲಿಕ್ ಮಾಡಿ ನೀವು ಅದನ್ನು ಮತ್ತೆ ಪಡ್ಕೋಬೋದು. ಸೊ ಅದನ್ನು ಕ್ಲಿಕ್ ಮಾಡಾದಮೇಲೆ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿ ನಿಮ್ಮದು ಪ್ರೈವೇಟ್ ಅಕೌಂಟ್ ಆಗಿದ್ರೆ ಈ ರೀತಿ ಕೇಳುತ್ತೆ. ಸೊ ನೀವು ಪಬ್ಲಿಕ್ ಅಥವಾ ಪ್ರೊಫೆಷನಲ್ ಅಕೌಂಟ್ಗೆ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಅಲ್ಲಿಗೆ ಹೋಗಿ ಅದಾದಮೇಲೆ ನಿಮ್ದು ಏನಾದ್ರು ಪ್ರೈವೇಟ್ ಆಗಿದ್ದರೆ ಅಲ್ಲಿ ಕ್ರಿಯೇಟರ್ ಅಕೌಂಟ್ನ ಕೊಡಿ. ಸೊ ಅಲ್ಲಿಂದ ನೆಕ್ಸ್ಟ್ ಅಂತ ಆಪ್ಷನ್ ಕೇಳುತ್ತೆ, ನೆಕ್ಸ್ಟ್ ಆಪ್ಷನ್ಗೆ ಕೊಡಿ. ಅದಾದಮೇಲೆ ಯಾವ ಕ್ಯಾಟಗರಿ ಅಂತ ಕೇಳುತ್ತೆ. ಸೊ ನೀವು ಪ್ರಾಡಕ್ಟ್ನ ರಿವ್ಯೂ ಅಥವಾ ಪ್ರಾಡಕ್ಟ್ ಲಿಂಕ್ನ ಹಾಕಬೇಕಾಗಿರೋದ್ರಿಂದ ಪ್ರಾಡಕ್ಟ್ ಆರ್ ಸರ್ವಿಸ್ ಅನ್ನೋದನ್ನ ಕ್ಲಿಕ್ ಮಾಡಿಕೊಂಡು ಡನ್ ಅಂತ ಕೊಡಿ. ಸೊ ಅದಾದಮೇಲೆ ಪ್ರೊಫೆಷನಲ್ ಅಕೌಂಟ್ಗೆ ಸ್ವಿಚ್ ಮಾಡೋದು ಅಂತ ಕಂಟಿನ್ಯೂ ಕೇಳುತ್ತೆ. ಸೊ ನೀವು ಅಲ್ಲಿ ಕಂಟಿನ್ಯೂನ ಕೊಡಿ. ಸೊ ಯುವರ್ ಕ್ರಿಯೇಟರ್ ಇನ್ಸ್ಟಾಗ್ರಾಮ್ ಅಕೌಂಟ್ ರೆಡಿ ಅಂತ ಬರುತ್ತೆ. ಸೊ ಇಷ್ಟನ್ನು ಮಾಡಿದ್ರೆ ನಿಮ್ಮ ಅಕೌಂಟ್ ಸ್ವಲ್ಪ ರೆಡಿಯಾಗಿರುತ್ತೆ, ಅರ್ಧದಷ್ಟು ಕೆಲಸ ಮುಗ್ದಿರುತ್ತೆ. ಹೀಗೆ ತೋರಿಸುತ್ತೆ. ಸೊ ಇಲ್ಲಿ ನೀವು ಅಲೋ ಕೊಟ್ಕೊಂಡ್ರೆ ಸಾಕು. ಪ್ರೊಫೆಷನಲ್ ಅಕೌಂಟ್ ಆಗದಿರೋರು ಹೋದ ಒಂದು ಪ್ರಾಸೆಸ್ನ ಫಿಲ್ ಮಾಡಿ ಆಮೇಲೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೀವು ಅಲೋ ಕೊಟ್ಕೊಳ್ಳಿ. ಅಲೋ ಕೊಟ್ಕೊಂಡಾದ್ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ. ಸೊ ಇಲ್ಲಿ ಲಿಂಕ್ ಪ್ರೈಸ್ ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಅದು ನಿಮಗೆ ಆಟೋ DM ಆಗೋದಕ್ಕೆ. ಸೊ ಯಾರು ಲಿಂಕ್ ಅಂತ ಕೇಳಿದಾಗ ಯಾವ್ಯಾವ ರೀತಿ ಬರಬೇಕು ರಿಪ್ಲೈ ಅನ್ನೋದಕ್ಕೆ ಅದು. ಸೊ ಅಲ್ಲಿ ಅಮೌಂಟ್ ಅಂತ ಇಲ್ಲ, ನಾನು ಅಮೌಂಟ್ ಅಂತ ಕೊಟ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ನಿಮ್ಮ ಕಂಪ್ಲೀಟ್ ಅಕೌಂಟ್ ಸೆಟಪ್ ಆಗಿರುತ್ತೆ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ ನೀವು ಮೀಶೋ ಆ್ಯಪ್ ಓಪನ್ ಮಾಡಿ ಅಲ್ಲಿಂದ ಪ್ರೊಫೈಲ್ಗೆ ಹೋಗಿ. ಸೊ ಪ್ರೊಫೈಲಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಓಪನ್ ಅಂತ ಇರುತ್ತೆ. ಸೊ ಅಲ್ಲಿಗೆ ಹೋಗಿ ಸೊ ಅಲ್ಲಿ ಸೆಂಡ್ ಪ್ರಾಡಕ್ಟ್ ಟು DM ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ರೀಸೆಂಟಾಗಿ ಯಾವ ಪ್ರಾಡಕ್ಟ್ ಮೇಲೆ ವಿಡಿಯೋ ಮಾಡಿರ್ತೀರ ಅದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರಬೇಕು. ಸೊ ಅದು ಇಲ್ಲಿ ಶೋ ಆಗ್ತಾ ಇರುತ್ತೆ, ಇನ್ಸ್ಟಾಗ್ರಾಮ್ ರೀಲ್ಸ್ಗಳು. ಸೊ ಅದರಲ್ಲಿ ನೀವು ಯಾವುದನ್ನು ಪ್ರಾಡಕ್ಟನ್ನು ವಿಡಿಯೋ ಮಾಡಿರ್ತೀರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆವಾಗ 3 ಆಪ್ಷನ್ಸ್ ತೋರಿಸುತ್ತೆ. ಒಂದು ನೀವು ಯಾವುದು ಆರ್ಡ್ರ್ ಮಾಡಿರ್ತೀರ ಅದು ಒಂದು ಆಪ್ಷನು, ಮತ್ತು ಎರಡನೇದು ಯಾವುದಪ್ಪ ಅಂತಂದರೆ ನಿಮ್ಮದು ವಿಶ್ ಲಿಸ್ಟಲ್ಲಿ ಯಾವುದಿರುತ್ತೆ ಅದರದ್ದು ಒಂದು ಆಪ್ಷನ್ಸ್ ತೋರಿಸುತ್ತೆ. ಮತ್ತು ಇನ್ನೊಂದು ನೀವು ಡೈರೆಕ್ಟಾಗಿ ಮೀಶೋ ಪ್ರಾಡಕ್ಟ್ ಲಿಂಕ್ನೇ ತಗೊಂಡು ಅದನ್ನು ಬಂದು ಕಾಪಿ ಪೇಸ್ಟ್ ಮಾಡ್ಬೋದು. ಪೇಸ್ಟ್ ಪ್ರಾಡಕ್ಟ್ ಮೇಲೆ ಲಿಂಕ್ ಮಾಡಿ. ಸೊ ಆ ಲಿಂಕ್ನ ಇಲ್ಲಿ ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡಾದಮೇಲೆ ಡನ್ ಅಂತ ಕೊಡಿ. ಸೊ ಒಂದೆರಡು ನಿಮಿಷ ವೆಯ್ಟ್ ಮಾಡಿದರೆ ಈ ರೀತಿ ಒರಿಜಿನಲ್ ಪಿಕ್ ಬರುತ್ತೆ. ಸೊ ಆವಾಗ ಕಂಪ್ಲೀಟ್ ಆಗಿದೆ ಅಂತ. ಸೊ ಕಂಪ್ಲೀಟ್ ಕೊಡಿ. ಸೊ ಕಂಪ್ಲೀಟ್ ಕೊಟ್ಟಾದಮೇಲೆ ಅಲ್ಲಿ ಕಾಪಿ ಲಿಂಕ್ನು ಕೊಟ್ಟಿರ್ತಾರೆ, ಬಟ್ ಇನ್ಸ್ಟಾಗ್ರಾಮ್ ರೀಲ್ ಕೂಡ ಆ ಪ್ರಾಡಕ್ಟ್ಗೆ ಲಿಂಕ್ ಆಗಿದೆ. ಸೊ ಇವಾಗ ಯಾರಾದರೂ ಆ ರೀಲ್ಸಿಗೆ ಬಂದು ಆ ರೀಲ್ಸ್ಗೆ ಪ್ರಾಡಕ್ಟ್ ಪ್ರೈಸ್ ಅಥವಾ ಅಮೌಂಟ್ ಅಂತ DM ಅಂತ ಏನಾದರೂ ಮೆಸೇಜ್ ಮಾಡಿದ್ರು ಅವರಿಗೆ ಆ ಲಿಂಕ್ ಹೋಗುತ್ತೆ. ಸೊ ಇವಾಗ ಇನ್ನೊಂದು ಫೋನಿಂದ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನೋಡಿ, ಇದೇ ವಿಡಿಯೋಗೆ ನಾನು ಆವಾಗಲೇ ಪ್ರಾಡಕ್ಟ್ನ ಲಿಂಕ್ ಮಾಡಿದ್ದು. ಸೊ ಇವಾಗ ಕಮೆಂಟ್ ಮಾಡ್ತೀನಿ. ಸೊ ಇವಾಗ ನಾನು ಲಿಂಕ್ ಅಂತ ಕಮೆಂಟ್ ಮಾಡ್ತೀನಿ. ಸೊ
ಇವಾಗ ಕಮೆಂಟ್ ಮಾಡಿದೆ. ಕಮೆಂಟ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು. ಇವಾಗ ಬ್ಯಾಕ್ ಹೋಗ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು ನಾನು ಏನು ಪ್ರಾಡಕ್ಟ್ ಹಾಕಿದ್ದೆ ಅಲ್ಲಿ. ಸೊ ಆ ಪಿಕ್ ಶಾಪ್ ಆನ್ ಮೀಶೋ ಅಂತ ಬಂದಿದೆ. ಲಿಂಕ್ ಅವ್ರಿಗೆ ಸೆಂಡ್ ಆಗಿದೆ ಅಂತ ಅರ್ಥ. ಸೊ ಇದು ಜಸ್ಟ್ ಪ್ರಾಡಕ್ಟ್ ಲಿಂಕ್ನ ಕಾಪಿ ಪೇಸ್ಟ್ ಮಾಡಿ ಹೇಗೆ ಪೋಸ್ಟ್ ಮಾಡೋದು ಅಂತ ಗೊತ್ತಾಯಿತು. ಸೊ ಒಂದು ವಿಡಿಯೋ ನೀವು ಪೋಸ್ಟ್ ಮಾಡಿ ಅದರಿಂದ ಲಿಂಕ್ ಅಂತ ಯಾರು ಕಮೆಂಟ್ ಮಾಡಿದಾಗ ಅದು ನಿಮಗೆ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡೋ ಒಂದು ಆಪ್ಷನ್ ಸಿಗುತ್ತೆ. ಸೊ ನೋಡಿ, ಇವಾಗ ನಾವು ಲಿಂಕ್ ಮಾಡಿರೋದು ಈ ರೀತಿ ತೋರಿಸ್ತಾ ಇರುತ್ತೆ. ಸೊ ಇವಾಗ ಯೂಟ್ಯೂಬ್ ಅಥವಾ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಸೊ ಇವಾಗ ನೀವು ಮೊದಲೇ ಶಾರ್ಟ್ಸ್ನ ಅಪ್ಲೋಡ್ ಮಾಡಿರಬೇಕು. ಸೊ ಆ ಶಾರ್ಟ್ಸ್ ಅಪ್ಲೋಡ್ ಮಾಡಿರೋದನ್ನು ಲಿಂಕ್ನ ಕಾಪಿ ಮಾಡ್ಕೊಳ್ಳಿ. ಶೇರ್ ಒತ್ತಿದ್ರೆ ಲಿಂಕ್ ಕಾಪಿ ಬರುತ್ತೆ. ಸೊ ಆ ಲಿಂಕ್ನ ಕಾಪಿ ಮಾಡಿಕೊಂಡು ಅದನ್ನು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಬಂದು ಎರಡನೇ ಆಪ್ಷನ್ ಇರುತ್ತಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಯೂಟ್ಯೂಬ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮ್ಮ ವಿಡಿಯೋದ ಒಂದು ಲಿಂಕನ್ನು ಕಾಪಿ ಮಾಡಿ, ಅದಾದಮೇಲೆ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟ್ ವಿಶ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿರಿ. ಅದನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಸೆಲೆಕ್ಟೆಡ್ ಪ್ರಾಡಕ್ಟ್ಸ್ ಅಂತ ಅದು ಕಂಪ್ಲೀಟ್ ಆಗಿದೆ ಅಂತ. ಸೊ ಅದಾದಮೇಲೆ ಕಂಪ್ಲೀಟ್ ಒತ್ತಿದ್ರೆ ನಿಮಗೆ ಲಿಂಕ್ ಸಿಗುತ್ತೆ. ಈ ಲಿಂಕ್ನ ನೀವು ಶೇರ್ ಮಾಡಿ ಕೂಡ ಅರ್ನ್ ಮಾಡ್ಬೋದು. ಸೊ ಈ ಲಿಂಕ್ನ ಶೇರ್ ಮಾಡಿದಾಗ ಯಾರಾದರೂ ಈ ಲಿಂಕಿಂದ ಬೈ ಮಾಡಿದರೆ ನಿಮಗೆ ಕಮಿಷನ್ ಸಿಗುತ್ತೆ. ಸೊ ಅದು ಅಲ್ಲದೆ ನೀವು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿಕೊಂಡು ಅಲ್ಲಿ ನೀವು ಯಾವ ಶಾರ್ಟ್ನ ಲಿಂಕ್ನ ಕಾಪಿ ಮಾಡಿರ್ತೀರ ಆ ಶಾರ್ಟ್ನ ಓಪನ್ ಮಾಡಿಕೊಂಡು ಸೊ ಅಲ್ಲಿಗೆ ಬಂದು ನೀವು ಏನು ಲಿಂಕ್ನ ಜನ್ರೇಟ್ ಮಾಡ್ಕೊಂಡಿರ್ತೀರ ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಮಾಡಿ. ಸೊ ಹಾಗೋ ಕೂಡ ನೀವು ಅರ್ನ್ ಮಾಡ್ಬೋದು. ಸೊ ಇನ್ನು ಲಾಸ್ಟ್ ಆಪ್ಷನ್ ಬಂದರೆ ಮೈ ಆರ್ಡರ್ಸ್ ಅಂತ ಇರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಅರ್ನ್ ಮಾಡ್ಬೋದು. QR ಕೋಡ್ ಜನ್ರೇಟ್ ಮಾಡಿ ಕೂಡ ನೀವು ಅರ್ನ್ ಮಾಡ್ಬೋದು. ಸೊ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಸೊ ಈ ರೀತಿ ನೀವು ಲಿಂಕ್ನ ಜನ್ರೇಟ್ ಮಾಡಿಕೊಂಡು ನೀವು ಮೀಶೋದಲ್ಲಿ ಅರ್ನ್ ಮಾಡ್ಬೋದು. ಸೊ ನೀವು ನೋಡ್ಕೊಳ್ಳಿ ಅಲ್ಲಿ ಯಾವ್ಯಾವ ಆಪ್ಷನ್ಸ್ ಇರುತ್ತೆ ಅಂತ. ಸೊ ಯಾವುದರಲ್ಲಿ ಜಾಸ್ತಿ ಕಮಿಷನ್ ಇರುತ್ತೆ ಅದನ್ನು ನೋಡಿ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಲಿಂಕ್ನ ಸೆಂಡ್ ಮಾಡೋದ್ರಿಂದ ಜಾಸ್ತಿ ಕಮಿಷನ್ ಸಿಗುತ್ತೆ. ಸೊ ನೋಡಿಕೊಂಡು ಅರ್ನ್ ಮಾಡಿ. ಸೊ ಆಲ್ ದಿ ಬೆಸ್ಟ್ ಗೈಸ್. ಸೊ ಮೀಶೋದಿಂದ ಅರ್ನಿಂಗ್ ಮಾಡೋದಕ್ಕೆ ಹೇಗೆ ಒಂದು ನಮ್ಮ ಪ್ರೊಫೈಲ್ ಎಲ್ಲ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಸೊ ಇದೇ ರೀತಿ ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲದರಲ್ಲೂ ಕೂಡ ಅರ್ನಿಂಗ್ಸ್ ಮಾಡ್ಬೋದು. ಹೇಗೆ ಮಾಡಬೇಕು, ಹೇಗೆ ಇದನ್ನ ಕ್ರಿಯೇಟ್ ಮಾಡಬೇಕು, ಹೇಗೆ ಫ್ಲಿಪ್ಕಾರ್ಟ್, ಅಮೆಝಾನ್ ಇಂದ ಅರ್ನಿಂಗ್ಸ್ ಮಾಡಬೇಕು ಅಂತ ಕೇಳೋದಾದ್ರೆ ಯಾರಿಗಾದ್ರೂ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಖಂಡಿತವಾಗ್ಲೂ ಇದು ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಆಫ್ ಹೌಸ್ ವೈಫ್ ಆಗಲಿ, ಸ್ಟೂಡೆಂಟ್ಸು ಅಥವಾ ಯಾರು ಬೇಕಾದ್ರೂ ಮಾಡ್ಬೋದು ಇದನ್ನ. ಜಸ್ಟ್ ಒಂದು ಫೋನ್ ಇದ್ರೆ ಸಾಕು, ಅದಕ್ಕೇನು ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ. ಸ್ವಲ್ಪ ಸ್ಕಿಲ್ ಯೂಸ್ ಮಾಡಿ ವಿಡಿಯೋಸ್ ಮಾಡಿ ಹಾಕಿದ್ರೆ ಖಂಡಿತವಾಗ್ಲೂ ಜನ ಬೈ ಮಾಡೇ ಮಾಡ್ತಾರೆ. ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋದು ಅಂದ್ರೆ ಇದೇನೆ. ಸೊ ಏನಾದ್ರು ಬೇಕಾದ್ರೆ ಲಿಂಕ್ ಅಂತ ಕಮೆಂಟ್ ಹಾಕಿ ಅಂತ ಹೇಳಿದ್ರೆ ಲಿಂಕ್ ಹಾಕಿದ ತಕ್ಷಣ ಖಂಡಿತವಾಗ್ಲೂ ಅವ್ರಿಗೆ ಕಮಿಷನ್ ಹೋಗೇ ಹೋಗುತ್ತೆ. ಸೊ ಅದೇ ಇಷ್ಟನ್ನೇ ಹೇಳ್ಬೇಕಾಗಿತ್ತು. ಸೊ ಮನೇಲಿ ಕೂತಿ ಬೋರ್ ಆಗಿರುತ್ತೆ. ಏನಾದ್ರೂ ಇನ್ಕಮ್ ಜನರೇಟ್ ಮಾಡ್ಬೇಕಲ್ಲ ಅನ್ನೋ ಒಂದು ಥಿಂಕಿಂಗ್ ಅಂತೂ, ಥಾಟ್ ಪ್ರೊಸೆಸ್ ಅಂತೂ ಖಂಡಿತವಾಗ್ಲೂ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಅಂತವ್ರಿಗೆಲ್ಲ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಯಾರು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ, ಸ್ವಲ್ಪ ಫೇಸ್ಲೆಸ್ ವಿಡಿಯೋಗಿಂದ ಫೇಸ್ ನ ತೋರಿಸಿ ವಿಡಿಯೋ ಮಾಡಿ. ಹಂಗಾದ್ರೆ ಖಂಡಿತವಾಗ್ಲೂ ಜನರಿಗೆ ಅಟ್ರಾಕ್ಟ್ ಆಗುತ್ತೆ. ಹಾಗೆ ಆ ಪ್ರಾಡಕ್ಟ್ ಹೇಗಿದೆ ಏನು ಅನ್ನೋ ಸ್ಟ್ರಕ್ಚರ್ನೆಲ್ಲ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ಹಾಕಿ. ಸೊ ಅದರಿಂದ ಜನರಿಗೆ ಕನ್ವೆ ಆಗಿ ಖಂಡಿತವಾಗ್ಲೂ ನಿಮ್ ಲಿಂಕ್ ಇಂದ ಬೈ ಮಾಡ್ತಾರೆ. ಸೊ ಅದರಿಂದ ನಿಮ್ಗೆ ಇನ್ಕಮ್ ಕೂಡ ಜನರೇಟ್ ಆಗುತ್ತೆ. ಇದನ್ನ ಸೀರಿಯಸ್ ಆಗಿ ತಗೊಂಡ್ರೆ ಒಂದ್ ಒಳ್ಳೆ ಮಂತ್ಲಿ ಇನ್ಕಮ್ ನ ನೀವು ಮಾಡ್ಕೋಬಹುದು. ಇದರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಸೊ ಇದೇ ರೀತಿ ಯೂಸ್ಫುಲ್ ವಿಡಿಯೋ ಜೊತೆಗೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಸೊ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್. ಏನಾದ್ರೂ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಬೈ ಬೈ.